ಆಗಮಿಸಿ ಭಾಳ ಶಾಂತ ರೀತಿಯಲ್ಲಿ ಕೂತು ಕೆಲವರು ತಮ್ಮ ಏನು ಸಮಸ್ಯೆಗಳಿದೆ ಅವೆಲ್ಲ ಕೇಳಿದ್ದಾರೆ. ನಾವು ಕೇಳಿದ ವಿಚಾರವಾಗಿ ನಮ್ಮ ತಾಲೂಕಾಡಳಿತದಿಂದ ನಮಗೆ ನಾನು ಮನವಿ ಮಾಡಿಕೊಳ್ಳೋ ವಿಷಯ ಮೊದಲನೇದಾಗಿ ಇನ್ಸೂರೆನ್ಸ್ ಮಾಡಿಸ್ತೀವಿ. ನಾವು ಹೋದ ವರ್ಷಕ್ಕೆ ಈ ವರ್ಷ ಭಾಳ ಚೆನ್ನಾಗಿ ಆಗಿದೆ. ಮರ ಗದ್ದೆ ಅನ್ನೋ ಉದ್ದೇಶಕ್ಕೆ ರೈತರು ಮಾಡಿಸಿದ್ರು ಗೊತ್ತಿಲ್ಲ. ಬಟ್ 8,000 ಇಲ್ಲಿವರೆಗೂ ರೈತರು ಬೆಳೆ ವಿಮೆ ಮಾಡಿಸಿದ್ರು. ಬೆಳೆ ವಿಮೆ ಮಾಡಿಸಿದ್ರೆ ಏನೇನು ಉಪಯೋಗಗಳಿದೆ ಅಂತ PD ಸರ್ ಹೇಳಿದ್ದಾರೆ. ಅದನ್ನು ನಾನು ರಿಪೀಟ್ ಮಾಡಲ್ಲ. ಬೆಳೆ ವಿಮೆ ಇನ್ನೂ 14ನೇ ತಾರೀಕು ಟೈಮ್ ಇರೋದ್ರಿಂದ ನಾವು ಒಂದು ವಾರದಿಂದ ಮೀಟಿಂಗ್ ಮಾಡಿದ್ವಿ. ಎಲ್ಲ ಫ್ಯಾಕ್ಟ್ಸ್ ಅವ್ರನ್ನು ಕರೆದು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಸೆಕ್ರೆಟರಿ ಅವ್ರನ್ನ ಕರೆದು ಅವ್ರ ಸಿಬ್ಬಂದಿ ಅವ್ರನ್ನ ಕರೆದು ನಾವು ಆಲ್ರೆಡಿ ಹೇಳಿದ್ರು. ಅವರಲ್ಲಿ ಯಾರ್ಯಾರು ನಂಬಂದಿದ್ದಾರೆ ಕಡ್ಡಾಯವಾಗಿ ನೀವು ಬೆಳೆ ವಿಮೆ ಮಾಡಿಸ್ಬೇಕಂತ ಹೇಳಿದ್ರು. ಹಾಗಾಗಿ ನೀವು ಬಂದಿದ್ದೀರಿ, ನಿಮ್ಮ ಪರಿಚಯಿಸಿರ್ತಾರೆ, ಕುಟುಂಬಸ್ಥರಿರ್ತಾರೆ, ಪಕ್ಕಪಕ್ಕದಲ್ಲಿರ್ತಾರೆ, ಇದನ್ನ ತಿಳಿಸಿ 14ನೇ ತಾರೀಕು ನಿಮಗೆ ಬೆಳೆ ವಿಮೆ ಇರೋದ್ರಿಂದ ನಾವು ಕಡ್ಡಾಯ ಮಾಡಿಸ್ಬೇಕು. ಎರಡನೇದು ಭೌತಿ ಆಂದೋಲನ ಬಗ್ಗೆ ನಾನು ಯಾವಾಗ ಹೇಳ್ತಾನೆ ಇರ್ತೀನಿ. ಈಗ ನಾವು ಕಳೆದ 3 ವರ್ಷದಿಂದ 8,000 ಭೌತಿ ಕೇಸ್ಗಳನ್ನು ಮಾಡಿದ್ವಿ. ನೀವು ಭೌತಿ ಆದಮೇಲೆ ಭಾವಿಸಿದ್ದಾರೆ ಬರ್ತಾ ಇದ್ರೆ ಈಗ ತನಕ ಏನು ಹೇಳಿದ್ರು ಯಾವುದು ರೈತರ ತಪ್ಪಲ್ಲ. ಕಡ್ಡಾಯವಾಗಿ ಭೌತಿ ಆದವರು ತಂದು ಭಾವಿಸಿದ್ದಾರೆ ತರಬೇಕು. ನಾವು ಸೋಮೋಟ ಕಡ್ಡಾಯವಾಗಿ ಅರ್ಜಿ ಕೊಟ್ಟಿದ್ದಾರೆ. 8,000 ಮಾಡಿದ್ರು 1.5 ವರ್ಷದಿಂದ ನಾವೇ ಸೋಮೋಟ ರೆವಿನ್ಯೂ ಇಲಾಖೆಯಿಂದ ಮಾಡಿದ್ವಿ. 200 ರೈತರು ಉಳಿದಿದ್ದಾರೆ. ಕೆಲವು ಕಡೆ ಅಣ್ಣ ನಮ್ಮ ವಿವಾದಗಳಿಂದ ಬಹಳಷ್ಟು ಉಳಿದಿದ್ದಾರೆ. ಅವನ್ನೂ ಸಹ ನಾವು ಬಗೆಹರಿಸ್ಕೊಂಡು ಬಂದರೆ ನಾವು ಭೌತಿಕತೆಯನ್ನು ಭಾಳ ತ್ವರಿತವಾಗಿ ಮಾಡಿಕೊಡ್ತೀವಿ. ಎರಡು ಯಾಕೆ ಭೌತಿಕತೆ ಮಾಡಬೇಕಂತಂದ್ರೆ ಈ ಏನೇ ಸವಲತ್ತು ಸರ್ಕಾರದ ಏನೇ ಸವಲತ್ತು ರೈತರಿಗೆ ತಲುಪಬೇಕಂತಂದ್ರೆ ಪಾಣಿಯಲ್ಲಿ ರೈತರ ಹೆಸರು ಇರಬೇಕು, ಬೀರಿಗಳವರ ಹೆಸರಿದ್ರೆ ಬರಲ್ಲ. ಹಾಗಾಗಿ ಕಡ್ಡಾಯವಾಗಿ ರೈತರು ಮಾಡಿಸ್ಕೊಳ್ಬೇಕು. ಮೂರನೇದು ಬೀಜ ಗೊಬ್ಬರದ ಕೇಳಿದ್ರು. ಇಲ್ಲಿ ನಮ್ಮಲ್ಲಿ ಸಮಸ್ಯೆ ಇದೆ. ನಮ್ಮಲ್ಲಿ ಮಾರ್ಕೆಟ್ ಏರಿಯಾ ಜಾಸ್ತಿ ಇದೆ, ಖರಾಬ್ ಇಶ್ಯೂ ಇದೆ, ಪಾಣಿ ಸಮಸ್ಯೆಗಳು ಇದೆ. ಭೌತಿಕ ಹೆಸರು ಪಾಣಿ ಇರಲ್ಲ, ಅಲ್ಲೂ ಬರಲ್ಲ, FIT ಬರೋದು ಬೀಜ ಕೊಡಲ್ಲ. ಆ ಥರ ವಿಚಾರಕ್ಕೆ ಒಂದು ಸರ್ಕಾರ ಬಂದಿದೆ, ಕಮಿಷನ್ ಸರ್ಕಾರ, ಅದಕ್ಕೂ ನಾವು ವ್ಯವಸ್ಥೆ ಮಾಡ್ತೇವೆ. ಒಬ್ಬರ ಬೀಜ ವಿಚಾರವಾಗಿ ನಮ್ಮ ಹೆಸರು ಪಾಣಿ ಇಲ್ಲ ಅಂತ ಯಾವುದೇ ರೀತಿಯ ಸಮಸ್ಯೆಗಳನ್ನ ಎದುರಿಸುವಂಥ ಬರ್ತಾ ಇರುತ್ತೆ ನಾವು ನೋಡ್ಕೊಂಡ್ವಿ. ಅದರ ಜೊತೆಗೆ ಆವು ಕಡಿತ ವಿಚಾರ ಆಗಿರ್ಬೋದು, ಕೊಳವೆ ಸುತ್ತದ್ದು ನಮ್ಮಲ್ಲಿ ಸ್ವಲ್ಪ ADO ಇನ್ಚಾರ್ಜ್ ಇದ್ದಾರೆ, ರೆಗ್ಯುಲರ್ ADO ಇಲ್ಲ. ಇವರು ಬಂದಾಗೆ 16 ಪ್ರಕರಣಗಳು ಆಲ್ರೆಡಿ ಕಳಿಸ್ಕೊಡ್ತಿದ್ವಿ. ಆವು ಕಡಿತ ಪ್ರಕರಣದಲ್ಲೂ ಸಹ ಕಳಿಸ್ಕೊಡ್ತಿದ್ವಿ. ವಿಟ್ಲ ಅನುಭವ ಇದೆ. ಅದು ಏನಾಗಿದೆ ಸಮಸ್ಯೆ ಅಂತಂದರೆ ಮುಂಚೆ ನಮಗೆ ಬರ್ತಿತ್ತು, ತಾಲೂಕು ಆಫೀಸಿಗೆ ಬರ್ತಿತ್ತು ಅಮೌಂಟ್. ರೈತರದ್ದು ಏನು AC ಸರ್ ಕಮಿಟಿ ಅಧ್ಯಕ್ಷತೆ ಕಮಿಟಿ ಇದೆ, ಅಲ್ಲಿ ಅಪ್ರೂವ್ ಆದ ತಕ್ಷಣ ನಮಗೆ ಬರೋದು ನಾವು ತಾಲೂಕು ಆಫೀಸಿಂದ ಪೇಮೆಂಟ್ ಮಾಡ್ತೀವಿ. ಈಗೇನಾಗಿದೆ, ಇದನ್ನ ಸೀದಾ ಸ್ಟೇಟಿಂದಲೇ ರೈತರ ಅಕೌಂಟಿಗೆ ಬರ್ತಾ ಇದೆ. ಅಲ್ಲಿ ಅಪ್ರೂವ್ ಆದಮೇಲೆ ನಾವು DC ಆಫೀಸಿಗೆ ಕಳಿಸ್ಕೊಡ್ತೀವಿ. DC ಆಫೀಸಿಂದ ಹೋದ ಗೌರ್ಮೆಂಟಿಗೆ ಹೋದರೆ ಗೌರ್ಮೆಂಟ್ ಯಾವಾಗ ಹಣ ಹಾಕ್ತಾರೆ ಅವರು ರೈತರಿಗೆ ಬರ್ತಾ ಇದೆ. ಆಮೇಲೆ ಈಗ ಆವು ಕಡಿತದ್ದು ಹೇಳಿದ್ರು, ಆಕಸ್ಮಿಕ ಸಾಲ ಹೇಳಿದ್ರು. ಅಕಸ್ಮಾತ್ ಮಳೆ ಟೈಮಲ್ಲಿ ಸಿಡ್ಲು ಬಡೋದು ಏನಾದರೂ 5 ಲಕ್ಷ ರೂಪಾಯಿ ಏನೋ ನಮ್ಮ ಇಂಡಿಯಾ ಅದು ರೈತರ ಇದ್ರ ಜೊತೆಗೆ ನಾವು ಗೊಬ್ಬರ ವಿಚಾರವಾಗಿ ಜ್ಞಾನಪೂರ್ವಕವಾಗಿ ಸ್ವಲ್ಪ ಜಾಸ್ತಿ ನಾವು ಹೆಂಗಂದ್ರೆ ಹಳೆ ಪದ್ಧತಿ ಹೊಸ ಪದ್ಧತಿ ಎರಡು ಮಿಶ್ರಣವಾಗಿ ನಾವು ರೈತರು ಹೋದರೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಹುಣಸೆದು ಅವ್ರು ಹೇಳಿದ್ರೆ ಅರ್ಥ ಇದೆ. ನಾವು ಸುಮ್ಮನೆ ತೋರ್ಬಿಟ್ಟಿದ್ವಿ, ಯಾರು ಹೊಲ ಹಾಕಿ ಕ್ಲೀನಾಗಿ ಮಾಡ್ತಿದ್ದೆ. ತೆಂಗಿನ ಮರಗಳನ್ನು ನಾವೆಲ್ಲ ಕ್ಲೀನ್ ಮಾಡ್ತಿದ್ವಿ. ಅವಾಗೆಲ್ಲ ತೆಂಗಿನ ಮರ ಎಷ್ಟು ಕ್ಲೀನ್ ಮಾಡ್ತಿದ್ರು ಅಷ್ಟು ಇಳುವರಿ ಬರೋದು. ನಾವೇನು ಮಾಡಿದ್ರೆ ಈ ಕೆಳಗೆ ಈ ಥರ ಎಲ್ಲ ವಿಷಯಗಳಿದೆ. ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಆಗಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ಬೇರೆ ಕೆಲಸ ವಿಚಾರಗಳು ಕ್ರಮವಾಗಿ ಬಂದರೆ ರೈತರು ಇದೆಲ್ಲ ಅನುಕೂಲಗಳನ್ನು ಈ ತರಬೇತಿಯ ಏನು ಸೌಲಭ್ಯದ ಆಗಿದೆ ಅಂತ ನಾವು ಭಾವಿಸ್ತೀನಿ. ಅದ್ರ ಜೊತೆಗೆ ಈಗ ಬಂದಿರೋ ಭಾಳ ಕಡಿಮೆ ರೈತರು. ನೀವು ಊರಿನ ಹಿರಿಯರು ಇರ್ಬೋದು, ರೈತ ಮುಖಂಡರು ಇರ್ತೀರಿ, ನಿಮ್ಮ ಮಾತು ಹೇಳಿದ್ರೆ ರೈತರು ಹೇಳ್ತಿರ್ತಾರೆ. ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಊರ ಗ್ರಾಮಸ್ಥ ರೈತರಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಕೆರೆ ವಿಚಾರವಾಗಿ ಜಿಂದಾಲ್ ಕೆರೆ ವಿಚಾರವಾಗಿ ನಾನೇ ಒಂದ್ಸತಿ 1 ವರ್ಷದಿಂದ ನಾನು ಅಲ್ಲಿ ದರೋಜಿ ಒಂದು ಸ್ಮಾರ್ಟ್ ವಿಸಿಟ್ ಹೋದಾಗೆ ಅದು ನೀರು ಹರಿತಾ ಇತ್ತು. ಅದನ್ನ ನಾನು GPS ಫೋಟೋ ಮಾಡಿ ನಾನು ರಿಪೋರ್ಟ್ ಮಾಡಿದ್ದೆ ಮೇಜರ್ ರಿಲೇಷನ್ ಅವ್ರಿಗೆ. ಅದು ನಾನು ಏನಾಗ್ತಿದ್ರೆ ಅದು ಏನು ಮಾಡಿದ್ದಾರೆ ಡ್ರೈನೇಷನ್ ಅದು ರಾಗಿ ಖರೀದಿ ಸಂಡೂರು ಹೇಳಿದ್ರು, ಸಂಡೂರ್ನ ಪರಿಗಣನೆ ಮಾಡ್ತಾರೆ. ಅರ್ಜಿ ಕೊಟ್ಟರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಅದನ್ನ ನಿರ್ಧಾರ ಮಾಡೋದು ನಾನಲ್ಲ, ಜಿಲ್ಲಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ರಾಗಿ ಖರೀದಿ ಕೇಂದ್ರ ಸಂಡೂರು ಮಾಡಬೇಕು ಅಂತ ಏನೋ ಯಾರು ಹೇಳಿದ್ರು. ನನಗೆ ಮನೆ ಕೊಟ್ಟರೆ ನಾನು DC ಸರ್ ಹತ್ರ ಫಾರ್ವರ್ಡ್ ಮಾಡಿ ನಾನು ವ್ಯವಸ್ಥೆ ಮಾಡಿದ್ದೆ. ಬಸ್ಸು ಹೋಗದಂಗ ಹೊಸಪೇಟೆ ದಾರಿಗೆ ಗಾಡಿಗಳು ನಿಲ್ಲಿಸ್ತಾರೆ. ಒಂದು ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದೆ ಸರ್, 3 ದಿವಸ ನಿಲ್ಲಿಸಿದ್ದಿಲ್ಲ. ಇವತ್ತು ಫುಲ್ಲು ನಿಲ್ಲಿಸ್ತಾರೆ. ಅವು ವ್ಯವಸ್ಥೆ ಮಾಡ್ಬೇಕಂತ
ಮತ್ತೆ ಇವತ್ತು ನಿಲ್ಲಿಸ್ಯಾರ ಸರ್. ಅದನ್ನ ಮತ್ತೆ ಅವ್ರು ಒಳಗೆ 3-4 ದಿವಸ ಹೆಂಗ್ ನಿಲ್ಲಿಸಿದ್ರು ಹಂಗ ಒಳಗ ವ್ಯವಸ್ಥೆ ಮಾಡ್ತಾರೆ ಸರ್. ಮೊನ್ನೆ ಬಂದಿದ್ರು 3 ದಿವಸ ನಿಲ್ಲಿಸಿದ್ದಿಲ್ಲ. ಮಾತಾಡಿ ಮುಂಚೆ ಈ ತಲೆ ಪದ್ಧತಿ ಮಾಡಿಸ್ತೀವಿ. ಏನು ಸಮಸ್ಯೆ ಇದೆ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಭತ್ತ 2 ಸಲ ನಾಟಿ ಮಾಡಿ ಸರ್, ಆದ್ರೂ ಸಾಯ್ತಲ್ಲ ಅಲ್ಲಿ 2 ಸಲ ನಾಟಿ ಮಾಡಿದ್ವಿ ಸರ್. ಈಗ 3ನೇ ಸಲ ಸರ್ ಈಗ ಅದರಿಂದ ಸಮಸ್ಯೆ ಆಗಿದ್ರೆ ನಾನು ತಗೊಂಡು ತಗೊಂಡು ರಿಪೋರ್ಟ್ ಕಳಿಸ್ತೀನಿ. ಬಟ್ ಅದನ್ನು ನೀವು ಒಂದು ಮನೆ ಈ ಥರ ಆಗಿದೆ ಈ ವರ್ಷ ಸರ್. ಈಗ ಮತ್ತೆ ಕಟ್ಟಿತ್ತು ಸರ್, ವಿಮೆ ಮಾಡಿಸಿರ್ತಲ್ಲ ಅಲ್ಲಿ ಸಮೀಕ್ಷೆ ಮಾಡಕ್ಕೆ ಹೋಗ್ತಾರೆ ಸರ್. ನಮಗೆ ರೈತರಿಗೆ ಗೊತ್ತಿರಂಗಿಲ್ಲ, ಯಾವುದೋ ಇಳುವರಿ ಚೆನ್ನಾಗಿರುತ್ತೆ ಅದನ್ನ ಮಾಡಿ ಕಟ್ಟಿದ್ರೆ ಲಾಸ್ ಆಗ್ತದೆ ಸರ್. ಆ ಥರ ಇದ್ದಾಗ ಒಂದು ನಿಮಿಷ ನಾನು ಆ ಥರ ಇದ್ದಾಗ ಈ ಥರ ಸಮಸ್ಯೆ ಬರ್ತದಂತಂದ್ರೆ ಯಾರೇ ಅವರಿಗೆ ಟೀಮ್ ಹೋಗ್ತಾರೆ, ಇನ್ಸೂರೆನ್ಸ್ ಕಂಪ್ನಿಯವರು ಹೋಗ್ತಾರೆ, ವಿ ಎ ಹೋಗ್ತಾರೆ, ಪಿ ಡಿ ಹೋಗ್ತಾರೆ, ಅಗ್ರಿಕಲ್ಚರ್ ಹೋಗ್ತಾರೆ. ನಾನು ಮುಂದೆ ನಾನು ಲೆಟರ್ ಮಾಡ್ತೀನಿ, ಕಡ್ಡಾಯವಾಗಿ ಸಿ ಹೋಗ್ತಾರೆ ಅಂದ್ರೆ ರೈತರಿಗೆ ಗೊತ್ತಿರಂಗಿಲ್ಲ ಸರ್ ಮಾಹಿತಿ. ಆ ಥರ ಹೋಗಿ ಇಳುವರಿ ರಿಪೋರ್ಟ್ ಮಾಡ್ತಾರೆ ಸರ್ ಗೌರ್ಮೆಂಟ್ಗೆ. ಸಾಯಂಕಾಲ ಅಥವಾ ಬೆಳಿಗ್ಗೆ ಕಸದ ಗಾಡಿ ಬಂದು ನಗರ ಸಾರಿಸಿ ಇಂಥ ಹೊಲದಲ್ಲಿ ಸರ್ವೆ ನಂಬರಲ್ಲಿ ಪ್ರಾಪರ್ಟಿ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಬರ್ತದೆ. ರೈತರು ಯಾರ್ಯಾರು ಬರಬಹುದು ರೈತರು ಸರ್ಕಾರದ ಏನು ಮಾಡಿಸಿದ್ರು ಇವರು ಯಾರಿಗೂ ವಿಮೆ ಬಂದಿಲ್ಲ ಸರ್. ಬೆಳೆ ವಿಮೆ ಹೋದ್ಸರಿ ಕೂಡ ಬೆಳೆ ವಿಮೆ ಯಾವುದೇ ವಿಮೆ ಲಾಸ್ ಆದರೆ ಮಾತ್ರ ಬರ್ತದೆ. ನಾವು ಕಾರ್ ಇನ್ಸೂರೆನ್ಸ್ ಮಾಡಿಸ್ತೀವಿ, ಕಾರ್ ಏನಾದರೂ ಸಮಸ್ಯೆ ಆದರೆ ಮತ್ತೆ ಇನ್ಸೂರೆನ್ಸ್ ಬರ್ತದೆ, ಕಾರ್ ಚೆನ್ನಾಗಿ ಬರೋಲ್ಲ. ಅದೇ ರೀತಿ ಒಂದು ನಿಮಿಷ ನಾನು ಮುಗಿಸ್ತೀನಿ. ಬೆಳೆನೂ ಆ ಥರ ಆಗಿ ಬಂದಿದ್ರೆ ನಮಗೆ ಕೊಟ್ಟು ನಾನು ಚೆಕ್ ಮಾಡಿಸ್ತೀನಿ. ಈಗ ಹೋದ್ಸರಿ ಏನಾಗಿದೆ ಸರ್, ಕೆಲವೊಂದಿಗೆ ಭಾಳಷ್ಟು ರೈತರ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಇದರಲ್ಲಿ ಮಾಡ್ಸಕ್ಕೆ ನಾವೆಲ್ಲರಿಗೂ ಮನವರಿಕೆ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ಪ್ರೈವೇಟ್ನಲ್ಲಿ ನಾವು ಬರೀ ಬಾಡಿಗೆ ಕೊಟ್ಬಿಟ್ರೆ ನಮಗೆ ಬೆಳೆ ಲಾಸ್ ಆಗಲಿ ಲಾಭ ಆಗಲಿ ಅದಕ್ಕೆ ಇದ್ರೂ ಕೂಡ ನಾವು ಲಾಸ್ ಅಂತ ಹೇಳಿ ತೋರಿಸ್ಬಿಟ್ಟು ವಿಮೆ ತಗೊಂಡಿದ್ದಾರೆ ಸರ್. 40,000 ಪ್ರೈವೇಟ್ ಅವ್ರನ್ನ ಯಾರು ಪ್ರೈವೇಟ್ ಹೊರಗಿನ ಸರ್, ಖಾಸಗಿ ಖಾಸಗಿ ಕಂಪನಿ. ಈಗ ಅದ್ರ ಬಗ್ಗೆ ಈಗ ಖಾಸಗಿ ಇನ್ಸೂರೆನ್ಸ್ ಕಂಪ್ನಿಯವರು ತಗೊಂಡಿರೋದು ಯಾರು, ಅಥವಾ ಇಲ್ಲಿ ರೈತ ಇದೇನೋ ಇನ್ಸೂರೆನ್ಸ್ ಕಟ್ಟಿ ಲಾಸ್ ಆಗಿದೆ ಅದು ಮರ್ಯಾದೆ ಬಂದಿಲ್ಲ. ನಾನು ಪರ್ಟಿಕ್ಯುಲರ್ ಆಗಿ ಕೊಟ್ಟರೆ ನಾನು ಒಂದು ಕಣ್ಣನ್ನು ನಿವೇದನೆ ಮಾಡಿ ಏನಾಗಿದೆ ಅದಕ್ಕೆ ಈ ಸರಿ ಆದರೂ ನಾವು ಅದನ್ನು ಯಾಕೆ ಈಗಲೇ ಸರಿ ಸರಿ ಓಕೆ. ಇಲ್ಲ ಸರ್, ತಾಲೂಕಿಗೆ ಬರೋಂಥ ಘೋಷಣೆ ಮಾಡಿ ಅದು ಸರ್ಕಾರ ನಿರ್ಧಾರ ಮಾಡ್ತೀವಿ. ತೋಟಗಾರಿಕೆ ಬೆಳೆಗಳು ಯಾವ ಅಡಿಕೆ, ಬಾಳೆ, ಅದು ಹೆಂಗಿರುತ್ತಂದ್ರೆ ಇನ್ನೊಂದು ಇನ್ಸೂರೆನ್ಸ್ ಹೆಂಗಿರುತ್ತಂದ್ರೆ 5 ವರ್ಷಕ್ಕೆ ಒಂದು ರೇಷಿಯೋ ತಗೋತಾರೆ. ಕ್ರಾಪ್ ಸರ್ವೆಯಲ್ಲಿ ಎಷ್ಟು ಬೆಳೆ ಇರುತ್ತೆ ಅದ್ರ ಮೇಲೆ ನಮ್ಮ ಮೆಣಸಿನಕಾಯಿ ಈರುಳ್ಳಿ ನೆಕ್ಸ್ಟ್ ಬರುತ್ತೆ. ನಮಗೆ ಈರುಳ್ಳಿ ನಮ್ಮ ಸಂಡೂರಿಗೆ ಅಷ್ಟೇ ಬರುತ್ತೆ, ಬೇರೆ ಇರಕ್ಕಿಲ್ಲ. ಈ ಸರಿ ಏನಿದೆ ಮೆಣಸಿನಕಾಯಿ ದಾಳಂಬೆ ಅವು ಅಂದ್ರೆ ಅಷ್ಟಕ್ಕೂ ಇರಲ್ಲ ಸಿದ್ದರಾಮಪ್ಪರೇ. ಒಂದು ಏರಿಯಾದಲ್ಲಿ ಅಲ್ಲ ಆಯ್ತು. ಈಗ ಹೆಂಗಿರುತ್ತಂದ್ರೆ ಒಂದು ಬೆಳೆ ಸಿದ್ದರಾಮಪ್ಪರೇ ಅಲ್ಲ ಆಯ್ತು. ನೀವು ಮೆಣಸಿನಕಾಯಿ ನನ್ನ ಜೋಸಿಗೆ ನನಗೆ ಇದಾಗಲ್ಲ, ನೀವು ಹೇಳೋದು ಕೇಳಿಲ್ಲ. ಈಗ ಇಂದು ನಮಗೇನ ಈಗ ನಾನು ಏನಾದ್ರೆ ರೈತರು ಕೇಳಕ್ಕೆ ದೋಷ ಇರಲ್ಲ, ಏನೋ ಮನವಿ ಕೇಳ್ತಾರೆ. ಈಗಲ್ಲ ನಾನು ಯಾರ ಮೇಲೆ ಸಂಘದ ಅಧ್ಯಕ್ಷ ಆತ ಇಲ್ಲಿ ನಾನು ಬರೋದಕ್ಕಿಂತ ಮೊದಲು ಗೊತ್ತಲ್ರಿ ಸಿದ್ದರಾಮಪ್ಪರೇ. ಮಳೆ ಮಳೆ ಅದೇ ನಾವು ತಿರುಗಾಡ್ತಾನೆ ಎಲ್ಲ ರೈತರು ಇಲ್ಲಿ ಏನಾಗತ್ತೆ, ಯಾರ್ಯಾರು ಒಬ್ಬರಿಗೆ ಬಾಳೆ ತಗೊಂಡಿದ್ದೀನಿ ಅಂತ ಅಲ್ಲಾರ್ತಾರೆ ಯಾರಾದ್ರೆ ಯಾರು ಸಬ್ಸಿಡಿ ತೋಟಗಾರಿಕೆ ನಾನು ತಗೊಂಡಿಲ್ಲ ಅಂತಂದ್ರೆ ಒಂದಿಲ್ಲ ಒಂದು ಸಬ್ಸಿಡಿ ನಾವು ಅಟ್ಯಾಚ್ ಮಾಡ್ಕೊಡ್ತೀವಿ. ಅಂದ್ರೆ ನೀನೊಬ್ಬ ಏನಾಗತ್ತೆ ಗೊತ್ತಾ, ಇನ್ನೊಂದೇನು ಕೇಳಿದ್ವಿ ಅದು ಈ ವರ್ಷ ಮೊನ್ನೆ ಆಯ್ತು ಆಯ್ತು ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ
ಬಾಳೆ ಅವೆಲ್ಲ ಬೆಳಿತಿದ್ವಿ. ಅವಾಗ ಸಾಕಷ್ಟು ಬೆಳೆ ಚೆನ್ನಾಗಿ ಕೊಡ್ತಿದ್ವು. ಇಲ್ಲಿ ಯಾವುದೇ ಕೃಷಿ ಇಲಾಖೆಯಿಂದ ಸಹಾಯಧನ ಇರ್ತದೆ. ಈಗೇನಾಗಿದೆ, ಎಲ್ಲ ಧೂಳಿನಿಂದ ಎಲ್ಲ ಬಾಳೆ ಬೇಸಿಗೆ ಟೈಮ್ನಾಗ ಮಾರ್ಕೆಟ್ಗೆ ಹೋಗೋದು. ಮನೆ ಹಿಂಗೆ ಪರಿಸ್ಥಿತಿ. ಆಮೇಲೆ ಸರ್ ನಾವೀಗ ಈರುಳ್ಳಿ ಅದೆಲ್ಲ ಖರ್ಚು ಜಾಸ್ತಿ ಮಾಡೋದ್ರಿಂದ ಲೇಬರ್ಗಳಿಂದ ನಾವು ಅಡಿಕೆ ಬೆಳೆಗೆ ಕನ್ವರ್ಟ್ ಆಗಿದ್ವಿ. ಈಗ ನಮಗೆ ಅಡಿಕೆ ಬೆಳೆ ಸಮಸ್ಯೆ ಏನಂದರೆ 2 ವರ್ಷದಿಂದ ಕೃಷಿ ಇಲಾಖೆಯಿಂದ ಡ್ಯಾನ್ಸ ಸೆಣಬು ಎಲ್ಲ ಕೊಡ್ತಿದ್ದು. ಈ ವರ್ಷ ಇಲ್ಲೇ ಇದೆ, ಕೊಟ್ಟೇ ಇದೆ. ನಾವು ಅದೇ ಆಯ್ತು ಹಸಿರುಗೆ ಗೊಬ್ಬರ ಮಾಡೋದು ಯಾವ ರೀತಿ ಮಾಡಿಸ್ತೀವಿ ಅದೊಂದು ದಯವಿಟ್ಟು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಸರ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಇಲ್ಲಿ ನಮಗೆ ದೊಣ್ಣೆ ಹುಳದ ಬಾರಿಗೆ ಮೆಟಾಲಿಸಮ್ ಇಲ್ಲ. ಅದನ್ನೇ ಕೃಷಿ ಇದಕ್ಕೆ ಸಪ್ಲೈ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ಮೆಟಾಲಿಸಮ್ ಈ ರೀತಿ ಸುಲೋಮಾಸು ಮೆಟಾಲಿಸಮ್ ಅವು ಏನದವಲ್ಲ ಸರ್ ಅದನ್ನ ಇಲ್ಲಿ ಅನುಕೂಲ ಮಾಡಿಕೊಟ್ರೆ ರೈತರು ಇಲ್ಲೇ ತಂದು ನಾವಿಲ್ಲೇ ತಗೊಂಡು ಹೋಗ್ಬೇಕಂದ್ರೆ ಬೆಳ್ಳಾರಿ ಕೂಡ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅವೆಲ್ಲ ಹೋಗ್ಬೇಕು. ಇದೊಂದು ಅನುಕೂಲ ಮಾಡಿಕೊಡ್ತಾರೆ ಸರ್. ಸರ್ ನಾವು 2 ವರ್ಷಕ್ಕೆ ಬಾಳೆ ಹಾಕಿದ್ದೀವಿ. ಸಹಾಯಧನ ನಮಗೆ ಮಾಡಬೇಕು.